ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶರಣಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಬಡವರೇ ಹೆಚ್ಚು. ಈ ಬಡವರು ಹೋಗುವಂಥ ಆಸ್ಪತ್ರೆ ಬಗ್ಗೆ ಯಾಕೆಷ್ಟು ನಿರ್ಲಕ್ಷ್ಯ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಕೊಪ್ಪಳದ ಜಿಲ್ಲಾಸ್ಪತ್ರೆ ಇದು ಕೊಪ್ಪಳದ ವೈದ್ಯಕೀಯ ಮತ್ತು ಸಂಶೋಧನಾ ಕೇಂದ್ರ ಅಂದರೆ ಕಿಮ್ಸಿನ ವ್ಯಾಪ್ತಿಗೆ ಒಳಪಟ್ಟಿರುವಂಥ ಆಸ್ಪತ್ರೆ. ಈ ಆಸ್ಪತ್ರೆ ಸುಮಾರು 450 ಹಾಸಿಗೆಯ ಒಂದು ಆಸ್ಪತ್ರೆ ಆಗಿದ್ದು ಮತ್ತು ಬೃಹತ್ತಾದ ಕಟ್ಟಡ ಇದೆ. ಆದರೆ ಈ ಕಟ್ಟಡದಲ್ಲಿರುವಂಥ ಇದಕ್ಕೆ ಮೂಲಭೂತ ಸೌಲಭ್ಯಗಳಲ್ಲಿ ಅದರಲ್ಲೂ ಕುಡಿಯುವ ನೀರು ಜೊತೆಗೆ ಈಗ ಬಿಸಿಲಿನ ತಾಪದಿಂದ ಗಾಳಿಗಾಗಿ ಫ್ಯಾನ್ಗಳೇ ಇಲ್ಲ. ಕೊಪ್ಪಳದ ಏನು ಜಿಲ್ಲಾಸ್ಪತ್ರೆಯಲ್ಲಿರುವಂಥ ಚಿಕ್ಕ ಮಕ್ಕಳಿಗಾಗಿ ಏನು PCI ಇದೆ, ಆ ಇದರಲ್ಲಿ ಸಾಮಾನ್ಯವಾಗಿ 6 ಮಕ್ಕಳನ್ನು ಹಾಕಿ ಅಲ್ಲಿ ಚಿಕಿತ್ಸೆಗೆ ಮತ್ತು ತೀವ್ರ ನಿಗಾ ಘಟಕವನ್ನು ಇಡಬೇಕು. ಇಲ್ಲಿ ನಿರಂತರವಾಗಿ ಏನು ಹವಾನಿಯಂತ್ರಿತ ಕೊಠಡಿ ಆಗಿರಬೇಕು. ಈ 6 ಕೊಠಡಿಗೆ ಹವಾನಿಯಂತ್ರಿತ ಕೊಠಡಿ ಆಗಬೇಕಾಗಿದ್ದನ್ನು ಇಲ್ಲಿ ಕೇವಲ ಇರೋದು ಹವಾನಿಯಂತ್ರಿತ ಏನು ಯಂತ್ರ ಕೆಟ್ಟಿದೆ ಅನ್ನುವಂಥ ಕಾರಣಕ್ಕಾಗಿ ಕಳೆದ ಹಲವು ದಿನಗಳಿಂದ ಇಲ್ಲಿ ಹವಾನಿಯಂತ್ರಿತ ಇಲ್ಲದೆ ಆ ಇಡೀ 6 ಏನು PCIಗೆ ಕೇವಲ ಒಂದು ಫ್ಯಾನನ್ನು ಇಟ್ಕೊಂಡಿರೋದು ಕಂಡು ಬರ್ತಾ ಇದೆ. ಇನ್ನು ಅದರ ನಂತರದ ಆ ಮಕ್ಕಳನ್ನು ಸೇರಿದಂತೆ ಬೇರೆ ಬೇರೆ ಜನರಲ್ ವಾರ್ಡಿಗೆ ಬಂದಾಗ ಅಲ್ಲಿ ಫ್ಯಾನ್ಗಳೇ ಇಲ್ಲದೆ ಇರೋದು ಕಂಡು ಬಂದಿದೆ. ಅದರಲ್ಲೂ ಕೊಪ್ಪಳದಲ್ಲಿ ಈಗ 40-41 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಏರಿಕೆಯಾಗಿದೆ. ಆರೋಗ್ಯವಂತರೇ ಬಿಸಿಲಿನ ಒಂದು ಕಡೆ ಕುಳಿತುಕೊಳ್ಳಲಾಗದಷ್ಟು ಸೆಕೆ ಉಂಟಾಗಿದೆ. ಈ ತಾಪಮಾನದ ಮಧ್ಯೆ ಒಂದಿಷ್ಟು ತಂಪಾದ ಗಾಳಿ ಬೇಕು. ಆದರೆ ಗಾಳಿಗೆ ಬೇಕಾಗಿರುವಂಥದ್ದು ಫ್ಯಾನ್ಗಳೇ ಇಲ್ಲದೆ ಇರೋದು ಕಂಡು ಬಂದಿದೆ. ಆ ಕಾರಣಕ್ಕಾಗಿ ಏನು ಬಂದಿರುವಂಥ ರೋಗಿಗಳು ತಮ್ಮ ಮನೆಯಿಂದಲೇ ಫ್ಯಾನ್ಗಳನ್ನು ತಂದು ಹಾಕ್ಕೊಳ್ಳುವಂಥ ಸ್ಥಿತಿಗೆ ಬಂದಿದೆ. ಇದು ತೀರಾ ದುರದೃಷ್ಟಕರ ಮತ್ತು ಈ ಜಿಲ್ಲಾಸ್ಪತ್ರೆಯ ಬಗ್ಗೆ ಇರುವಂಥ ನಿರ್ಲಕ್ಷ್ಯಕ್ಕೆ ಇದು ಸಾಕ್ಷಿ ಅನ್ನುವಂಥ ಮಾತುಗಳು ಕೇಳಿಬರ್ತವೆ. ಇನ್ನು ಇಲ್ಲಿರುವಂಥ ಆಸ್ಪತ್ರೆಗೆ ಕುಡಿಯುವ ನೀರಿನ ಸೌಲಭ್ಯ ಸಹ ಇಲ್ಲ. ಎಲ್ಲೋ ಒಂದು ಕಡೆ ಕುಡಿಯುವ ನೀರಿನ ಸೌಲಭ್ಯ ಇದೆ, ಆ ನೀರನ್ನು ತರಲಿಲ್ಲ. ಹಾಗಾಗಿ ಇಲ್ಲಿ ಬರುವಂಥ ರೋಗಿಗಳು ಏನು ತಾವು ಹೊರಗಡೆ ದುಡ್ಡು ಕೊಟ್ಟು ಅಂದರೆ 20 ರೂಪಾಯಿನೂ 30 ರೂಪಾಯಿನೂ ಈ ರೀತಿ ದುಡ್ಡು ಕೊಟ್ಟು ನೀರನ್ನು ಖರೀದಿಸಬೇಕಾದಂಥ ಅನಿವಾರ್ಯತೆ ಇದೆ. ಒಂದು ಹೇಳುವಂಥ ಏನು ಆ ರೋಗಿಗಳ ಸಂಬಂಧಿಕರು ಹೇಳೋದು, ನಾವು ಆರೋಗ್ಯಕ್ಕಾಗಿ ಇಲ್ಲಿ ಬರ್ತೇವೆ, ಆದರೆ ಇಲ್ಲಿಯ ವಾತಾವರಣ ನೋಡಿದರೆ ಇನ್ನಷ್ಟು ಅನಾರೋಗ್ಯಕ್ಕೆ ತುತ್ತಾಗ್ತೀವಿ. ಇದು ಜಿಲ್ಲಾಸ್ಪತ್ರೆ ಬಗ್ಗೆ ಯಾರಿಗೂ ಗಮನ ಇಲ್ಲನ ಅಥವಾ ಹಿರಿಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸೇರಿದಂತೆ ಯಾವ ಅಧಿಕಾರಿಗಳು ಈ ಕಡೆ ಲಕ್ಷಣ ವಹಿಸಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಜಿಲ್ಲಾಸ್ಪತ್ರೆಗೆ ನಾವು ಗುರುವಾರ ಮೊನ್ನೆ ಅಡ್ಮಿಟ್ ಆಗಿದ್ವಿ. ಅಲ್ಲಿ AC ಇಲ್ಲ. PSIಯಲ್ಲಿ 6 ಪೇಷಂಟ್ಗಳ ನಡುವೆ ಒಂದು ಫ್ಯಾನ್ ಇಟ್ಟಿದ್ದಾರೆ. ಅದೊಂದು ಪ್ರಾಬ್ಲಮ್. ಅಲ್ಲಿಂದ ನಿನ್ನೆ ನಾವು ಜನರಲ್ ವಾರ್ಡಿಗೆ ಹೋದ್ವಿ. ಜನರಲ್ ವಾರ್ಡಿಗೆ ಹೋದ್ರೆ ಫ್ಯಾನ್ ಇಲ್ಲ. ಅಲ್ಲಿ ಫ್ಯಾನ್ ಇಲ್ಲದೆ ಇರೋದಕ್ಕಾಗಿ ನಾವು ಮನೆಯಿಂದ ಫ್ಯಾನ್ ತೊಗೊಂಬಂದು ನಮ್ಮ ಪೇಷಂಟಿಗೆ ಫ್ಯಾನ್ ಹಚ್ಚಿವಿ. ಇಲ್ಲಿ ನಾವೊಂದೇ ಅಲ್ಲ, ಎಲ್ಲರೂ ಒಂದು 7-8 ಜನ ಫ್ಯಾನ್ಗಳನ್ನು ಹಚ್ಚಿದ್ದಾರೆ. ಫ್ಯಾನ್ ವ್ಯವಸ್ಥೆ ಸರಿಗಿಲ್ಲ. ಹಾಗೂ ಕುಡಿಯೋ ನೀರು ವ್ಯವಸ್ಥೆ ಕೂಡ ಇಲ್ಲ. ನೀರು ಕೇಳಿದ್ನಪ್ಪ ಅಂದ್ರೆ ಇದು ಟ್ಯಾಂಕ್ ಸ್ವಚ್ಛ ಮಾಡೀವಿ, ಅದು ಮಾಡೀವಿ, ನೀರು ಬರುತ್ತೆ ಅಂತಂದು ಇವಾಗೆಲ್ಲ ಹೇಳ್ತಾ ಇದ್ದಾರೆ. ಇದೆಲ್ಲ ಯಾರು ನಿರ್ಲಕ್ಷ್ಯವೋ ಏನು ಗೊತ್ತಿಲ್ಲ. ವೈದ್ಯಾಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಆಗ ಜನಪ್ರತಿನಿಧಿಗಳು ಇಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಅನ್ಬೋದು ಪ್ರಶ್ನೆ. ಇಲ್ಲಿ ಆರೋಗ್ಯ ವ್ಯವಸ್ಥೆ ತುಂಬ ಹಾಳಾಗಿದೆ, ಹದಗೆಟ್ಟಿದೆ. ಪೇಷಂಟಿಂದ ಬಂದಿಂದ್ರೆ ಅವರ ಪೇಷಂಟ್ ಆಗಿ ಹೋಗ್ತಾರೆ. ಆ ಒಂದು ಫ್ಯಾನ್ ಇಲ್ಲರಿ, ಒಂದು ಇದು ಇಲ್ಲ. ಹೊರಗೆ ಬಂದು ಮುಖಂದ್ರೆ ಸೊಳ್ಳೆ. ಒಂದು ಫ್ಯಾನ್ ಅಲ್ಲಿ ಒಂದಿಲ್ಲ, ಇಲ್ಲ ಅಲ್ಲಿ ಒಂದು ಇಲ್ಲಿ ಒಂದಾರ ಹಾಕ್ಬೇಕ್ರೆ ಅದನ್ನೂ ಇಲ್ಲ. ಕುಡಿಯೋ ನೀರು ಸತ್ತ ಇಲ್ರಿ. ಅಲ್ಲಿನ ಅಲ್ಲಿ ಅದಾವ್ರಿ, ಅವು ಬಂದ್ ಆಗಿಬಿಟ್ಟಿರ್ತಾರೆ. ನೀವು ಎಷ್ಟು ಪೇಷಂಟ್ ಅದಾರ ನಿಮ್ಮ? ಪೇಷಂಟ್ ಎಷ್ಟು ಸಾಕು ಬಂದು ಆಗಲೇ 12-13 ದಿವಸ ಆಗ್ತದೆ. ಇನ್ನಾದರೂ ಜಿಲ್ಲಾಸ್ಪತ್ರೆಗೆ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಶರಣಪ್ಪ, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.